ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ನೀವು ನೋಡ್ತಿರ್ಬೋದು, ಇವತ್ತಿನ ದಿನ ಏನು ಚಾರ್ಟ್ನ ತೋರಿಸ್ತಾ ಇಲ್ಲ, ಡೈರೆಕ್ಟಾಗಿ ನಾವು ವಿಡಿಯೋದಲ್ಲಿ ಬಂದಿದ್ದೀನಿ ಅಂತ. ಸೊ ಇಲ್ಲಿ ಚಾರ್ಟ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಮಾರ್ಕೆಟ್ ಸೆಂಟಿಮೆಂಟ್ ಹೇಗೆ ಹೋಗ್ತಾ ಇದೆ ಅಂತ. ಸೊ ನಾನು ಪ್ರೀವಿಯಸ್ಸು ಒಂದು ವಿಡಿಯೋ ತೊಗೊಂಬಂದಿದ್ದೆ. ವರ್ಲ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟು ಪಾಸಿಟಿವ್ ಬುಲ್ ಮೂಮೆಂಟಮ್ಮಲ್ಲಿದ್ದಾವೆ. ಓಕೆ, ಸ್ವಲ್ಪ ವಾಲಟಿಲಿಟಿ ಇರ್ಬೋದು, ಆದರೆ ಹೆಚ್ಚಿನ ಕರೆಕ್ಷನ್ ಯಾವುದೇ ಮಾರ್ಕೆಟಲ್ಲಿ ಬರ್ತಿಲ್ಲ. ಆದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಮಾತ್ರ ನಾವು ಸತತವಾದ ಕರೆಕ್ಷನ್ನ ನೋಡ್ತಾ ಇದ್ದೀವಿ. ಅದು ಏತಕ್ಕಂದರೆ ಇಂಡಿಯಾ GDP ಆಗಿರ್ಬೋದು, ಇನ್ಫ್ಲೇಷನ್ನು ಹಾಗೂ FIs ಇಂಡಿಯನ್ ಮಾರ್ಕೆಟಲ್ಲಿ ಸತತವಾಗಿ ಸೆಲ್ ಮಾಡೋದ್ರಲ್ಲಿಂದ. ಸೊ ಅದಲ್ಲದೆ ನಾವು ಶುಕ್ರವಾರದ ದಿನ ಇಂಡಿಯನ್ ಮಾರ್ಕೆಟು ನಿಫ್ಟಿ 23,000 ಕೆಳಗಡೆ ಹೋದರೆ ಕೂಡ 23,000 ಮೇಲೇ ಕ್ಲೋಸಿಂಗ್ನ ಕಂಡಿತ್ತು. ಆದರೆ ಇವತ್ತಿನ ದಿನ ಅಗೇನ್ ಸೋಮವಾರ ಓಪ್ನಿಂಗಲ್ಲೇ ನಿಫ್ಟಿ 150 ಪಾಯಿಂಟ್ಸ್ವರೆಗೆ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಓಪನ್ ಆಗಿದ್ದು 23,000 ಹತ್ರ ಬರ್ತಿದ್ರೆ ಕೂಡ ಅಗೇನ್ ಅಲ್ಲಿಂದ ಬಂದ ಕರೆಕ್ಷನ್ನು ನಿಫ್ಟಿನ ಡೈರೆಕ್ಟಾಗಿ 22,800ಗೆ ತೊಗೊಂಡು ಬಂದಿತ್ತು. ಸೊ ಇಲ್ಲಿ ಈ ರೀತಿ ಬಂದ ಕರೆಕ್ಷನ್ಗೆ ಮೇನ್ ಕಾರಣ ಅಂತಂದರೆ ಇದ್ದಿದ್ದೇ ಇಂಡಿಯನ್ ಮಾರ್ಕೆಟಲ್ಲಿ ಇದೇ ರೀತಿ ಕರೆಕ್ಷನ್ ಆಗ್ತಾ ಇದೆ. ಅದಕ್ಕೆ ಇನ್ನಷ್ಟು ನೆಗೆಟಿವ್ ನ್ಯೂಸು ತೊಗೊಂಡು ಬಂದಿರೋದು ಅಂತಂದರೆ, ಮೊದಲನೇದಾಗಿ US ಮಾರ್ಕೆಟ್ ಕಡೆಯಿಂದ ಹೇಳೋದಾದರೆ US ಮಾರ್ಕೆಟು ಹಾಗೂ ಕೊಲಂಬಿಯಾ ಮಧ್ಯೆ ಕೊಲಂಬಿಯಾ ರಿಫ್ಯೂಜಸ್ನ ಏನು US ಕಡೆಯಿಂದ ಕಳಿಸಿದ್ರು. ಸೊ ಅದರಿಂದ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗಿ ಅಲ್ಲಿ US ಕೊಲಂಬಿಯಾ US ತಾರೀಫ್ ಹಾಕೋದು, ಇದು ಗ್ಲೋಬಲ್ ಎಕಾನಮಿಗೆ ಇದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಆಗಿತ್ತು. ಅಲ್ಲದೆ ಚೈನಾ ಕಡೆಯಿಂದ ಡೀಪ್ ಸೀಕ್ ಅಂತ US ಚಾರ್ಟ್ GPT ಟಕ್ಕರ್ ಕೊಡುವಂಥ ಅಪ್ಲಿಕೇಶನ್ನು ಪಾಪ್ಯುಲರ್ ಆಗ್ತಾ ಇದೆ. ಸೊ ಅದಕ್ಕಾಗಿ ನೀವು ಏನಾದರೂ US ಡೌ ಜೋನ್ಸ್ ಫ್ಯೂಚರ್ಸು, ಮೇನಾಗಿ ನಾಸ್ಡಾಕ್ ಫ್ಯೂಚರ್ಸ್ನ ನೋಡಿದ್ರೆ ಅದು ನೆಗೆಟಿವಲ್ಲಿ ಹೋಗ್ತಾ ಇದೆ. ಅದಕ್ಕಾಗಿ US ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟು ಬರ್ತಾ ಇದೆ. ಸೊ ಅದರಿಂದ US ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಏನು ಆಗುತ್ತೆ, ಅದಾದಮೇಲೆ ಅಗೇನ್ ರಿಕವರಿ ಆಗುತ್ತಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಸೊ ಈ ಎಲ್ಲ ನೆಗೆಟಿವ್ ನ್ಯೂಸ್ ಮಧ್ಯೆ ಅಗೇನ್ ಇಂಡಿಯನ್ ಮಾರ್ಕೆಟ್ ಬೀಳ್ತಾ ಇದೆ. ಒಳ್ಳೆ ನ್ಯೂಸ್ಗೂ ನಿಲ್ತಾ ಇಲ್ಲ. ಕೆಲವೊಂದು ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ ಚೆನ್ನಾಗಿ ಬಂದರೆ ಕೂಡ ಸ್ವಲ್ಪ ಓಡ್ತಿದ್ದಾವೆ, ಒಂದಿನ ಅಗೇನ್ ಕರೆಕ್ಷನ್ ಬರ್ತಾ ಇದೆ. ಸೊ ನಾವು ಏನೇ ಡಿಸ್ಕಸ್ ಮಾಡಿದ್ರೆ ಕೂಡ ಇಂಥ ಮಾರ್ಕೆಟಲ್ಲಿ ಏನು ಮಾಡಬೇಕು ಅಂತಂತಂದರೆ, ಮೇ ಬಿ ಇಂಟ್ರಾಡೇ ಟ್ರೇಡಿಂಗು ಇಲ್ಲಿ ಸೆಟ್ ಆಗ್ತಾ ಇಲ್ಲ ಅಂತಂದರೆ, ಈಗ ನಿಫ್ಟಿ 23,000 ಕೆಳಗಡೆ ಬಂದಿದೆ. ಹಾಗೂ ಮೋಸ್ಟ್ ಆಫ್ ದಿ ಪೋರ್ಟ್ಫೋಲಿಯೋ, ಈವನ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೆಚ್ಚಿನ ಕರೆಕ್ಷನ್, ಮೋರ್ ದೆನ್ 20% ಕರೆಕ್ಷನ್ ಬಂದಿದೆ. ಸೊ ಇದು ಒಂದು ಸರಿಯಾದ ಸಮಯ ಅಂತ ಹೇಳ್ತೀನಿ. ಸೊ ಫೆಬ್ರವರಿ 1ರಂದು ಇಂಡಿಯನ್ ಬಜೆಟು ಕೂಡ ಯೂನಿಯನ್ ಬಜೆಟ್ ಬರೋದಿದೆ. ಸೊ ಅದಾದಮೇಲೆ ಮಾರ್ಕೆಟ್ ರಿಕವರಿ ಆಗುತ್ತೆ, ಅದಕ್ಕಿಂತ ಮುಂಚೆನೂ ರಿಕವರಿ ಆಗುತ್ತೆ, ನಮಗೆ ಗೊತ್ತಿಲ್ಲ. ಸೊ ಈ ಸಮಯದಲ್ಲಿ ನಾವು ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಅಡಿಷ್ನಲ್ ಫಂಡ್ಸ್ನ ಆ್ಯಡ್ ಮಾಡೋದ್ರ ಬಗ್ಗೆ ನೋಡ್ಬೋದು. ಇಲ್ಲಿಂದ ಅನದರ್ 500 ಪಾಯಿಂಟ್ಸ್ ಆಗಲಿ, ಇನ್ನೊಂದು 800 ಪಾಯಿಂಟ್ಸು 22,000 ಕೂಡ ಹೋಗೋ ಚಾನ್ಸಸ್ ಇರ್ಬೋದು. ಆಗ ಬಂದರೆ ಅಲ್ಲಿ ಕೂಡ ನಾವು ಆ್ಯಡ್ ಮಾಡೋಣ. ಕೊನೆಯದಾಗಿ ಮಾರ್ಕೆಟು ಮೇಲೆ ಹೋಗಲೇಬೇಕಾಗಿರುತ್ತೆ. ಅದಕ್ಕಾಗಿ ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸ್ಟೆಪ್ಸು ತಗೋತಾರೆ. ಆಗ ಮಾರ್ಕೆಟಲ್ಲಿ ರಿಕವರಿ ಬರೋಕ್ಕೆ ಶುರು ಆದರೆ FIs ಕೂಡ ಕಡೆಗೆ ಇಂಡಿಯನ್ ಮಾರ್ಕೆಟ್ಗೆ ಬಂದೇ ಬರ್ತಾರೆ. ಸೊ ಅದಕ್ಕಾಗಿ ನಾವು ಪ್ಯಾನಿಕ್ ಆಗೋದು ಬೇಡ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಣ. ಅಗೇನ್ ಹೆಚ್ಚಿನ ಕರೆಕ್ಷನ್ ಬಂದರೆ ಮತ್ತೆ ಆ್ಯಡ್ ಮಾಡೋಣ. ಸದ್ಯಕ್ಕೆ ಇಂಟ್ರಾಡೇನಲ್ಲಿ ನಾನು ನಿಫ್ಟಿ 23,000 ಮೇಲೆ ಒಂದು ಕ್ಲೋಸಿಂಗ್ ಕೊಡೋವರೆಗೂ ನಾವು ಆದಷ್ಟು ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡಲ್ಲ. ಓವರ್ ಸೋಲ್ಡ್ ಮಾರ್ಕೆಟಲ್ಲಿ ಪುಟ್ ತೊಗೊಳ್ಳೋದು ಕಷ್ಟ. ಕಾಲ್ ತೊಗೊಂಡ್ರೆ ಅಗೇನ್ ಯಾವುದೇ ಲೆವೆಲಿಂದ ಸೆಲ್ಲಿಂಗ್ ಬರ್ತಾ ಇದೆ. ಸೊ ನಾವು ಯಾವುದೇ ಟ್ರೇಡ್ನ ತೊಗೊಳ್ಳಲ್ಲ. ಯಾವತ್ತಿನ ದಿನ 23,000 ಮೇಲೆ ಕ್ಲೋಸಿಂಗು ನಿಫ್ಟಿ ಕೊಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ನಾವು ಅಗೇನ್ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಫೋಕಸ್ ಮಾಡೋಣ. ಅಲ್ಲಿವರೆಗೆ ಈ ರೀತಿಯ ಮಾರ್ಕೆಟಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡೋದ್ರಿಂದ ಸ್ಟಾಪ್ ಲಾಸಸ್ ಹಿಟ್ ಆಗ್ತಿದ್ದಾವೆ. ಯಾವುದೇ ಸರಿಯಾದ ಮೂಮೆಂಟು ಪುಟ್ ಸೈಡಲ್ಲಿ ಬರ್ತಾ ಇದೆ, ಆದರೆ ಪುಟ್ ಸೈಡಲ್ಲಿ ಮೂಮೆಂಟ್ನ ಕ್ಯಾಚ್ ಮಾಡೋದು ಇಲ್ಲಿ ಕಷ್ಟ ಆಗ್ತಿದೆ. ಸೊ ಅದಕ್ಕಾಗಿ ಈ ರೀತಿಯ ಎನ್ವಿರಾನ್ಮೆಂಟಲ್ಲಿ ನಾವು ಯಾವುದೇ ಟ್ರೇಡಿಂಗ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಹಾಗೂ ಆದಷ್ಟು ಡೈಲಿ ವಿಡಿಯೋನ ಕೂಡ ತೊಗೊಂಡು ಬರ್ತೀನಿ. ಆದರೆ ನಾವು ಟ್ರೇಡಿಂಗಿಗೆ, ಇಂಟ್ರಾಡೇ ಟ್ರೇಡಿಂಗಿಗೆ 23,000 ಮೇಲೆ ಯಾವತ್ತಿನ ದಿನ ಆದರೂ ಕ್ಲೋಸಿಂಗ್ ಬಂತು ಅಂದರೆ ಅಲ್ಲಿಂದ ನೋಡ್ತೀವಿ. ಅಲ್ಲಿವರೆಗೆ ಇಂಟ್ರಾಡೇನಲ್ಲಿ ಈಗ ಸದ್ಯಕ್ಕೆ ಟ್ರೇಡ್ ಮಾಡಲ್ಲ. ಹಾಗೂ ಫೆಬ್ರವರಿ 1ರ ನಂತರ ಶನಿವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಯಾವ ಲೆವೆಲಲ್ಲಿ ಮಾರ್ಕೆಟ್ ಕ್ಲೋಸ್ ಸಿಗುತ್ತೆ, ಅಲ್ಲಿಂದ ಅಗೇನ್ ನಾವು ಫೆಬ್ರವರಿಯ ಮಂತನ್ನು ಎಕ್ಸಾಕ್ಟ್ ಟ್ರೇಡಿಂಗ್ ಲೆವೆಲ್ಸ್ಗಳ ಬಗ್ಗೆ ಡಿಸ್ಕಸ್ ಕೂಡ ಮಾಡೋಣ. ಸೊ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.